ಪರಮಾತ್ಮರು ಹೇಳಿದ ಸ್ಥಳವೂ ಇದೆಯಲ್ಲವೇ? ಇಲ್ಲಿ ನನ್ನ ಜನ್ಮದ ರಹಸ್ಯವನ್ನು ತಿಳಿಯುವೆ ಎಂದು ಹೇಳಿದರು. ಆ ರಹಸ್ಯವೇನು ದೇವ? ಭಗವಾನ್ ಭಾಸ್ಕರ ಸೂರ್ಯದೇವ, ಸೃಷ್ಟಿಯ ಮೊದಲಿನಿಂದಲೂ ನೀನಾ ಜಗತ್ತನ್ನು ಬೆಳಗುತ್ತಿರುವೆ. ಸಂದೇಹದ ಅಂಧಕಾರದಿಂದ ನನ್ನನ್ನು ಉದ್ಧರಿಸು ಸೂರ್ಯದೇವ, ನನ್ನನ್ನು ಉದ್ಧರಿಸು. ಭವರೋಗ ವೈದಾನಿ ಸೂರ್ಯ ನಮೋ, ಭವರೋಗ್ಯ ವೈದಾನಿ ಸೂರ್ಯ ನಮೋ, ಬಹು ಜನ್ಮದಾತಾನೆ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಕಲದ ಮಾತಾಡಿ ಅಲಗಳವರು ಜನರು, ಕಲದ ಮಾತಾಡಿ ಅಲಗಳವರು ಜನರು, ಕೊಲ್ಲದಿರು ಕುಲದಲ್ಲಿ ನೊಂದಿಯ ನೋವಿನಲ್ಲಿ, ಕೊಲ್ಲದಿರು ಕುಲದಲ್ಲಿ ನೊಂದಿಯನು ನೋವಿನಲ್ಲಿ, ಚಿರಬಿಡುವೆ ಪಾದದಡಿ ಕುಲ ತಿಳಿದು ಕರುಣದಲ್ಲಿ, ಚಿರಬಿಡುವೆ ಪಾದದಡಿ ಕುಲ ತಿಳಿದು ಕರುಣದಲ್ಲಿ, ಭವರೋಗ್ಯ ವೈದಾನಿ ಸೂರ್ಯ ನಮೋ, ಬಹು ಜನ್ಮದಾತಾನೆ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಕುಮಾರ, ಕರ್ಣ, ಕಂದ, ಯಾರು ಯಾರು? ನನ್ನ ಏಕಾಗ್ರತೆಯನ್ನು ತಕ್ಕಾಗೇ ಭಂಗಪಡಿಸಿದ್ದೀರಿ. ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕಂದ. ಅಮ್ಮ ಅಮ್ಮ, ನೀವು ಏನು ಹೇಳುತ್ತಿರುವಿರಿ ನನಗೊಂದೂ ತಿಳಿಯದು. ನಿಮ್ಮ ಕಣ್ಣುಗಳಲ್ಲಿ ಕರುಣಾದೃಷ್ಟಿಯು ಪ್ರಾತಃ ಕಾಲದ ಸೂರ್ಯದೇವನ ಕಿರಣಗಳಂತೆ ನನ್ನ ಮನಸ್ಸಿನ ಹಿಮವನ್ನು ಕರಗಿಸುತ್ತಿರುವುದಮ್ಮ. ನಿಮ್ಮ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ನೆಲೆಗೊಂಡು ಮರೆತು ಹೋಗಿದ್ದ ಆ ನನ್ನ ಚಿಕ್ಕಂದಿನ ನೆನಪುಗಳನ್ನು ಪುನಃ ಚೇತರಿಸುತ್ತಿದೆ ತಾಯಿ. ನೀವು ಯಾರು? ನಮ್ಮಿರುವರ ಸಂಬಂಧವೇನು? ಕುಮಾರ, ಈ ನಿರ್ಭಾಗ್ಯಳನ್ನು ನಿನ್ನ ಹೆತ್ತ ತಾಯದ ಕುಂತಿ ಎಂದು ಕರೆಯುವರು ಕಂದ. ಅಮ್ಮ, ಕುಂತಿ ಕುಂತಿ ಅರ್ಜುನನ ತಾಯಲ್ಲವೇ? ಹೌದು ಆ? ಅಮ್ಮ, ಕುಮಾರ. ಒಬ್ಬಂಟಿಯಾಗಿ ಗಂಗಾ ತೀರಕ್ಕೆ ತಕ್ಕಾಗೆ ಬಂದಿರಿ ತಾಯಿ. ಕುಮಾರ, ನಿನ್ನಲ್ಲಿ ನನ್ನದೊಂದು ಭಿಕ್ಷೆ ಇರುವುದು ಮಗನೇ. ಅಮ್ಮ,
ಕೇಳುವೆನು ಕೇಳಮ್ಮ. ಬಹುದಿನದ ಭಯಕ್ಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಹಡೆದೆ. ಕರುಣೆಯ ತೋರಿದೆ ಭವರನ ಪಡೆದೆ. ಎಂದಿಗೆ ಅರುಣವ ತೀರಿಸಲೇನ. ಎಂದಿಗೆ ಅರುಣವ ತೀರಿಸಲೇನ. ಜನಿಸಿದ ಮರುಕ್ಷಣವೇ ಅಮ್ಮ. ಅಮ್ಮ ಜನಿಸಿದ ಮರುಕ್ಷಣವೇ ಜನಕದೆಯಂತೆ. ಜನಿಸಿದ ಮರುಕ್ಷಣವೇ ಜನಕದೆಯಂತೆ. ಮಗುವಮ್ಮನಾಗ ಏನೊಂದು ಅರಿಯೇ. ಮಗುವಮ್ಮನಾಗ ಏನೊಂದನು ಅರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಅಪರಾಧ ಏನಿದು ತಾಯೇ. ಅಮ್ಮ ಅಮ್ಮ ನಾ ಮಾಡಿದ ಅಪರಾಧ ಏನಿದು ತಾಯಿ. ಅಕ್ಷಮ್ಯವೆನಿಸೆ ಜೀವನ ತೊರೆದೆ. ಅಕ್ಷಮ್ಯವೆನಿಸೆ ಜೀವನ ತೊರೆದೆ. ಮಗನೆಂಬ ಮಮಕಾರ ಅಮ್ಮ. ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಇವರ ಮಾತೆ ನಿನಗಿರುವುದೇ ಕೊರತೆ. ಇವರ ಮಾತೆ ನಿನಗಿರುವುದೇ
ಫಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ನಾನೆಂತಹ ಪುಣ್ಯವಂತನಮ್ಮ ನಾನೆಂತಹ ಪುಣ್ಯವಂತನಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಗೆ ತೇಲಿ ಬಿಡಲು ನಾನು ಮಾಡಿದ್ದ ದ್ರೋಹವೇನಾದರೂ ತಾಯಿ ಈ ಪಾಪಿಯ ದೇಹವನ್ನು ಅಲ್ಲಿಯ ಜಲಚರಗಳು ತಿನ್ನದೆ ಬಿಟ್ಟು ಬಿಟ್ಟವಲ್ಲಮ್ಮ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಬಹು ಮಮತೆಯಿಂದ ಸಾಕುವಮ್ಮ ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತ ಕುಲದವನೆಂದು ಈ ಆಡಿಸುತ್ತಿದ್ದಾಗ ನಾನು ನೊಂದು ಕುಗ್ಗಿ ಹೋಗಿದ್ದಾಗ ನೀವು ಒಂದೇ ಒಂದು ಮಾತಿನಿಂದ ಎಲ್ಲವನ್ನು ಪರಿಹರಿಸಬೇಕಾಗಿದ್ದ ನೀವು ಏತಕ್ಕಮ್ಮ ಸುಮನಾದೆ ಅಮ್ಮ ನೀನು ನನ್ನ ಹೆತ್ತ ತಾಯಿ ನೀವು ದೈವಕ್ಕೆ ಸಮಾನವಾದ ತಾಯಿ ಅಮ್ಮ ಇಷ್ಟು ದಿನಗಳ ಮೇಲಾದರೂ ನಿನಗೆ ನನ್ನ ಮಗನೆಂಬ ನೆನಪು ಬಂದಿತ್ತಲ್ಲ ಕರುಣೆ ತೋರಿದಲ್ಲ ಈ ಉಪಕಾರದ ಭಾರವನ್ನು ನಾನೆಂದೂ ತೀರಿಸಲಮ್ಮ ನಾನೆಂದೂ ತೀರಿಸಲಿ ಕಂದ
ಮಾತನಾಡಬಾರದು ಕಂದ. ಮೊದಲೇ ನೊಂದು ಹೋಗಿ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ನಾಟುತ್ತಿರೋ ಕುಮಾರ. ಇದುವರೆಗೂ ನೀನು ಜೀವಿಸಿರೆಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮದ ವಿಚಾರವನ್ನು ತಿಳಿದು ನಿನ್ನನ್ನು ನೋಡಲೆಂದು ಓಡೋಡಿ ಬಂದಿರುವೆನಪ್ಪ. ಕುಮಾರ, ನಾನು ಬಾಲ್ಯದಲ್ಲಿ ಮಾಡಿದ ಅಪರಾಧವನ್ನು ಕ್ಷಮಿಸು ಕಂದ, ಕ್ಷಮಿಸು. ಹೇಳಿದನು ಕೇಳಮ್ಮ. ಅಮ್ಮ ಕಂದ ನಾನೇನಮ್ಮ ಅಮ್ಮ ಎಲ್ಲಮ್ಮ ಅಡೆದಾಟ ನೀನೇನಮ್ಮ
ನಿನಗೋಸ್ಕರವಲ್ಲಮ್ಮ. ನಾನು ಹತಭಾಗ್ಯನಮ್ಮ, ನಾನು ಹತಭಾಗ್ಯ. ನನ್ನ ಕರ್ಮ ಫಲಕ್ಕೆ ನೀವೇನು ಮಾಡುವಿರಿ ತಾಯಿ? ನಿನ್ನ ಪಾದ ಸೇವೆಯನ್ನು ಮಾಡುವ ಆ ಪಾಂಡವರೇ ಸುಕೃತಶಾಲಿಗಳಮ್ಮ. ಈ ಪಾಪಿಯಾದ ಕರ್ಣನಿಗೆ ಆ ಭಾಗ್ಯ ಎಲ್ಲಿಂದ ಬರಬೇಕಮ್ಮ? ಎಲ್ಲಿಂದ ಬರಬೇಕು ತಾಯಿ? ಹೋಗಲಿ ಬಿಡು ಕಂದ, ಆಗಿದ್ದು ಆಗಿ ಹೋಯಿತು. ಈಗಲಾದ್ರೂ ನಿನ್ನ ಸಹೋದರೊಡನೆ ಸೇರಿ ಅವರೊಂದಿಗೆ ಬಾಂಧವ್ಯವನ್ನು ಬೆಳೆಸು. ಅವರಿಗೆ ಕೆಡತನ್ನು ಹಾರೈಸಬೇಡ ಕಂದ. ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ತಾಯಿ. ನಾನು ಜೀವಿಸಿರುವವರೆಗೂ ಆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾಗ ತಾಯಿ. ಮಾತ್ರ ಮಾಡಲ್ಲ. ಹಾಗಲ್ಲ ಮಗನೇ, ನಿನ್ನ ಹೆತ್ತ ತಾಯದ ನಾನೇ ನಿನ್ನ ಬಳಿಯಲ್ಲಿ ನಿಂತು ಭಿಕ್ಷೆ ಬೇಡುತ್ತಿರೋನು. ಸೌಭಾತ್ರ ದಾನ ಮಾಡು ಕಂದ. ಪಾಂಡವರಲ್ಲಿ ಅವರನ್ನು ಉಳಿಸು ಕುಮಾರ, ಉಳಿಸು. ಅಮ್ಮ, ಏನು ಹೇಳುತ್ತಿವೆ ತಾಯಿ? ಎಳೆಯತನದಲ್ಲಿ ಚಿವುಟು ಹಾಕಿದ ಮಾತೃ ಪ್ರೇಮದಿಂದ ನನ್ನನ್ನು ಬಂಧಿಸಿ ಈಗ ನನಗೆ ರಾಜ್ಯದಾಸೆಯನ್ನು ತೋರಿಸಲು ಬಂದಿರುವೆ ತಾಯಿ. ಯಾವ ಬಾಯಿಂದ ಸಹೋದರನನ್ನು ಕೂಡಿಪಾಡು ಎಂದು ಹೇಳುತ್ತಿರುವೆ ತಾಯಿ. ಈಗ ಹೇಳುವೆನೂ ಕೇಳಮ್ಮ. ಜನ್ಮದಾತೆ ಪರಮ ಪುನೀತೆ, ಜನ್ಮದಾತೆ ಪರಮ ಪುನೀತೆ, ಹೃದಯದ ಮನ ದೇವತೆ ಅಮ್ಮ. ಕರುಳಿನ ಕಂದನ ಕಡಲಿಗೆ ನೂಗಿದೆ. ಈ ಅಪಮಾನವ ನಾನೆಂದು ಸಹಿಸಲಿ. ಈ ಅಪಮಾನವ ನಾನೆಂದು ಸಹಿಸಲಿ. ಸಹಿಸದ ಅಪಮಾನ ಏಕೆ ಮಾಡಿದೆ? ಸಹಿಸದ ಅಪಮಾನ ಏಕೆ ಮಾಡಿದೆ? ಜನ್ಮದಾತೆ ಪರಮಪುನೀತೆ, ಹೃದಯದ ಮನ ದೇವತೆ ಅಮ್ಮ. ದುರ್ಯೋಧನನ ತ್ಯಜಿಸಲಾರೆ. ಮಿತ್ರ ದುರ್ಯೋಧನನ ತ್ಯಜಿಸಲಾರೆ. ವೈರಿ ಭಕ್ತನ ಶಿರವ ಉಳಿಸಲಾರೆ. ವೈರಿ ಭಕ್ತನ ಶಿರವ
ಮನ ದೇವತೆ ಅಮ್ಮ 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 ನೀನು ವೀರಮಹತಿ ನೀನೇ ಹೇಳುತ್ತಾರೆ ಹೊರೆದಾತನು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ಅಂಥ ಸಂದರ್ಭಗಳನ್ನು ಕಲ್ಪಿಸಿಕೊಂಡರೆ ಕೊಲೆ ಪಾತಕಿಗಿಂತಲೂ ಕಡಿಮೆಯಾಗುವುದಿಲ್ಲವೇ ತಾಯಿ ನೀನೇ ಹೇಳಮ್ಮ ನಿಶ್ಚಯ ಕಂದ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಅವರನ್ನು ಕಾಪಾಡುವ ಭಾರವು ಹಿರಿಯನಾದ ನಿನ್ನ ಧರ್ಮವಲ್ಲವೇ ಕುಮಾರ ನೀವಾರು ಜನರು ಸೇರಿ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ನಾನು ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕುಮಾರ ಹೇಳು ಮಗನೇ ಅಮ್ಮ ಇದುವರೆಗೂ ಸಹೋದರನೆಂಬ ಭಾವನೆ ನನಗಿರಲಿಲ್ಲಮ್ಮ ನನ್ನ ತಪ್ಪೇನು ಪಾಂಡವರ ಪ್ರಾಣವೇ ಅವರ ಪ್ರಾಣವೆಂದು ಹೇಳಿ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲುವುದಮ್ಮ ನಿನ್ನ ಚಿಂತೆನೂ ಬಿಡುತ್ತಾಯಿ ಲೋಕೈಕ ವೀರನಾದ ನೀನು ಆ ಕೌರವರನ್ನು ಸೇರಿ ಪಾಂಡವರ ಮೇಲೆ ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನು ಭಯಪಡದೆ ಹೇಗಿರ್ಲಿಕ್ಕಂದ ಹೋಗಲಿ ಬಿಡಪ್ಪ ಅವರೊಡನೆ ಕೂಡಿ ಬಾಳಲು ನಿನಗಿಷ್ಟವಿದ್ದರೆ ಹೋಗಲಿ ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಮಗನೇ ಅಮ್ಮ ಜನನಿ ಆಗಬಹುದು ಯಾರನ್ನಾದರೂ ಉಳಿಸುವನು ಆದರೆ ಆ ಅರ್ಜುನನನ್ನು ಮಾತ್ರ ಉಳಿಸಲಾರೆ ಕುಮಾರ ಅಮ್ಮ ಅರ್ಜುನನ ಮೇಲೆ ನಿನ್ಗಿಷ್ಟೊಂದು ದ್ವೇಷ ಅಮ್ಮ ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದಮ್ಮ ಅಮ್ಮ ಅರ್ಜುನನಿಂದ ನಾನೇ ಹತನಾದರು ನನ್ನಿಂದ ಅರ್ಜುನನೇ ಹತನಾದರು ಬೇಡ ಕಂದ ನಿನಗೆ 5 ಜನ ವೀರಪುತ್ರರು ದೇವಳಿಯೂರಮ್ಮ ನಿನ್ನ ಚಿಂತೆಯನ್ನು ಬಿಡುತ್ತಾಯಿ ಹೋಗಲಿ ಬಿಡು ಕಂದ ಆಯಸ್ಸು ಇದ್ದವರು ಎಲ್ಲಿಯಾದ್ರೂ ಬದುಕಿಕೊಳ್ಳುವರು ಅದೇ ಹೆತ್ತ ಹೊಟ್ಟೆಯ ಸಂತೋಷ ಕುಮಾರ ಬಾ ಕಂದ ಅಮ್ಮ ಬಾ ಮಗನೇ ಏನು ಹೇಳುತ್ತಾಯಿ ಕೊನೆಯದಾಗಿ ನನ್ನದೊಂದು ಮಾತು ನಡೆಸಿಕೊಡುವೆ ಯಾಕಂದ ಏನು ಹೇಳುತ್ತಾಯಿ ನಿನ್ನ ಮಾತನ್ನು ನಡೆಸಿಕೊಡಲಾರದ ಪಾಪಿಯನ್ನು ನನ್ನನ್ನು ಭಾವಿಸಿದೆಯ ತಾಯಿ ಸತ್ಯವಾಗಿ ನಡೆಸಿಕೊಡುವೆಯಾ ಈಗ ಕೇಳುವೆನೂ ಕೇಳಮ್ಮ ನುಡಿದುದನು ನಡೆಸಲಾರದ ಅಮ್ಮ ನುಡಿದುದನು ನಡೆಸಲಾರದ ಕಡುಕೂಳ ನಿರ್ಧರಿಸೆಯ ಜನನೀ ಜನನೀ ಬಿಡು ಬಿಡು ಚಿಂತೆಯನು ಮಾತೆ ಬಿಡು ಬಿಡು ಚಿಂತೆಯನು ಮಾತೆ ನೆಲೆಯಿಸಿಕೊಡುವೆನು ಧರ್ಮಜನಾಣೆ ಮಾತಾ ಪಿತೃವಿನಾಣೆ ನಿಲ್ನಾಣೆ ಜನನೇ ಜನನೇ ಕುಮಾರ ಸತ್ಯವಾಗಿಯೂ ನಡೆಸಿಕೊಡುವನಮ್ಮ ತೊಟ್ಟ ಬಾಣವ ತೊಡೆದಿರು ನೀನು ಕಟ್ಟ ಕಡೆಯ ತನಕ ಕರಮುಗಿದು ಬೇಡುವೆನು ರಕ್ಷಿಸು ಎನ್ನ ನೀನ ಪ್ರಾಣ ಕೊಡಕ ಕುಮಾರ
ನಾಳಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕುಮಾರ. ದುರ್ಯೋಧನ, ಈಗಲೀಗಲೇ ನೀನು ಕೆಟ್ಟೆ. ಇಂದ್ರನು ನನ್ನ ಕವಚವನ್ನು ಅಪಹರಿಸಿದನು. ಅವರ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮಿರಿದು ಬಿಸಾಡಿದನು. ಈಗ ನನ್ನ ಹೆತ್ತ ತಾಯಿಯಾದ ಕುಂತಿದೇವಿಯು ತೊಟ್ಟ ಬಾಣವನ್ನು ತೊಡಬೇಡ ಎಂಬ ವಾಗ್ದಾನವನ್ನು ಪಡೆದಿರುವಳು. ಈಗ ಕೃಷ್ಣನು ನನ್ನ ಜನ್ಮ ವೃತ್ತಾಂತವನ್ನೆಲ್ಲ ತಿಳಿದು ಧೈರ್ಯ ಸ್ಥೈರ್ಯಗಳನ್ನೇ ಕಿತ್ತುಕೊಂಡನು. ಪೌರುಷವಿರುವ ತನಕ ಈ ರಣರಂಗದಲ್ಲಿ ಹೋರಾಡುವನಮ್ಮ. ಹೇಳುವೆನು ಕೇಳಮ್ಮ. ಕುಮಾರ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮ ಜನ ಕೈ ಬಿಡಲು ಕಟ್ಟ ಕಡೆಯೋ ಧರ್ಮ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೇ. ಇದು ಕೊಡುಗನು ಭಾಷೆಯನು ಬಿಡು ಚಿಂತೆಯ ಜನನೀ ಜನನೀ. ಸಂದೇಹವ ಬಿಡು ಅಮ್ಮ, ಸಂದೇಹವ ಬಿಡು ಅಮ್ಮ. ಈ ಕರ್ಣನ ಮಾತನ್ನು ಕೇಳಮ್ಮ, ಈ ಕರ್ಣನ ಮಾತನ್ನು ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಗಗನ ಇಳಿದು ಬರಲಿ, ಈ ಭೂಮಿ ಬಿರುದು ನಿರಲಿ. ಒಟ್ಟಾಡೆ ತಪ್ಪನಮ್ಮ, ನೀನಾಡೆ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ ಜನನೇ. ಕುಮಾರ, ಕೃಷ್ಣನ ಕುಟಿಲ ಪಾಯವೂ ಫಲಿಸಿತಮ್ಮ. ಈ ಯುದ್ಧದಲ್ಲಂತೂ ನನಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ ತಾಯಿ. ಹೋಗಿ ಬನ್ನಿ ಅಮ್ಮ, ಹೋಗಿ ಬನ್ನಿ. ಹೋಗಿ ಬರಲಿ ಕಂದ. ಅಮ್ಮ ಅಮ್ಮ, ಹೀಗೆ ಬಾ ತಾಯಿ, ಹೀಗೆ ಬಾ. ಏನು ಕಂದ? ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವ ತಾಯಿ. ಅದೇನು ಹೇಳು ಕಂದ? ಅಮ್ಮ, ಈ ಯುದ್ಧವು ಮುಗಿಯುವವರೆಗೂ ಈ ಮಹಾಭಾರತ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯೂ ಹೇಳಬೇಡಮ್ಮ. ಏನು? ನಿನ್ನ ವಿಚಾರವನ್ನು ಯಾರ ಬಳಿಯೂ ಹೇಳಬಾರದೆ? ದೈವವಶಾತ್ ಈ ಯುದ್ಧದಲ್ಲೇನಾದರೂ ನನ್ನ ಹತನಾದರೆ ಬೇಡ ಕಂದ.
ಅಮ್ಮ ಹಾಗೆಲ್ಲ ಬೇಡ ಮಗನೇ. ಆತನಾದರೆ ಸತ್ಯಸಂಧಾನನಾದ ಧರ್ಮಜನಿಂದ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಿಕೊಡಬೇಕೆಂದು ನಿಮ್ಮಲ್ಲಿ ಬಹು ವಿನಯದಿಂದ ಬೇಡಿಕೊಳ್ಳುವೆನಮ್ಮ, ಬಹು ವಿನಯದಿಂದ ಬೇಡಿಕೊಳ್ಳುವೆನಮ್ಮ. ಅಯ್ಯೋ ದೈವವೇ, ಇಂತಹ ಸಂಕಟನಾಶನ ಸಾಮ್ರಾಜ್ಯವು ಸ್ಥಾಪನೆಗೊಳ್ಳುವುದಾದರೆ ಅಂತಹ ಸಾಮ್ರಾಜ್ಯವು ಪ್ರಪಂಚದಿಂದಲೇ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ ಅಮ್ಮ ನಿಲ್ಲ ಮಗವನ್ನೋಡಿ ಯವು ಕಾಣದವುದೇ ಅಮ್ಮ. ಅಮ್ಮ ನಿಲ್ಲ ಮಗವನ್ನೋಡಿ ಇದವು ಕಾಣದವುದೇ ಅಮ್ಮ. ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ತೋರಿಸಿದೆ, ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ತೋರಿಸಿದೆ. ಹೋಗಿ ಬರುವೆನೋ ಅಮ್ಮ, ಹೋಗಿ ಬರುವೆನೋ. ಹೋಗಿ ಬರುವೆನೋ ಜನನಿ, ಹೋಗಿ ಬರುವೆನೋ. ಮಗನೇ ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆ ಎಂದು. ಮಗನೇ ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆ ಎಂದು. ಬಗೆ ಬಗೆಯೊಳು ನೊಂದು ಕಣ್ಣೀರಗರೆದೆ. ಬಗೆ ಬಗೆಯೊಳು ನೊಂದು ಕಣ್ಣೀರಗರಲಿ ಕಂದ ಮಗನೇ. ಹೋಗಿ ಬರುವೆನಾ ಕಂದ, ಹೋಗಿ ಬರುವೆನಾ. ಹೋಗಿ ಬರುವೆನೋ ಜನನಿ, ಹೋಗಿ ಬರುವೆನೋ. ಹೋಗಿ ಬರುವೆನಾ ಕಂದ, ಹೋಗಿ ಬರುವೆನಾ. ಹೋಗಿ ಬರುವೆನೋ ಅಮ್ಮ, ಹೋಗಿ ಬರುವೆನೋ. ದೇಶಾಗ್ನಿಯ ಮಿಂಚಿನಂತೆ ಪ್ರಜ್ವಲಿಸಿ ಈ ಸಕುನಿಯ ಕೃತ್ರಿಮದ ಮಳೆಗೆ, ಈ ಸಕುನಿದ ಕೃತ್ರಿಮದ ಮಳೆಗೆ ಕೌರವೇಶ್ವರ ನಿನ್ನ ಸಾಮ್ರಾಜ್ಯ ಕೊಚ್ಚಿ ಹೋಗಲಿ ಪಾಪಿ. ಈ ಕುರುಕ್ಷೇತ್ರ ಯುದ್ಧದಲ್ಲಿ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಆ ಭೀಮನ ಗದಾದಂಡದಿಂದ ನಿನ್ನ 99 ಮಂದಿ ಸಹೋದರರ ರುಂಡ ಮುಂಡಗಳನ್ನು ಚೆಂಡಾಡಿಸಿ ನಿನ್ನ ತೊಡೆಯನ್ನು ಮುರಿಸಿ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಅನಾಥವಾಗಿ ಬಿದ್ದಿರುವ ನಿಮ್ಮ ಸಹೋದರ ರಕ್ತ ಮಾಂಸಗಳನ್ನು ರಣಹದ್ದುಗಳು ಕುಕ್ಕಿ ಕುಕ್ಕಿ ತಿನ್ನುವುದನ್ನು ನೋಡುವುದ ಮಹಾದಾನಂದ. ಈ ಸಕುನಿಗೆ ಪರಮಾನಂದ. ಆನಂದ 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 ಆನಂದ, ಈ ಸಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ ಆನಂದ, ಈ ಸಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಪರಮಾನಂದ. ಗೌರವೇಶ್ವರ
ಕುರುಕ್ಷೇತ್ರದ ಸಂಗ್ರಾಮ ಕುರುಕ್ಷೇತ್ರದ ಸಂಗ್ರಾಮ ಗುರುಕುಲ ವಂಶವೇ ನಿರ್ನಾಮ ಕುರುಕ್ಷೇತ್ರದ ಸಂಗ್ರಾಮ ಗುರುಕುಲ ವಂಶವೇ ನಿರ್ನಾಮ ಎಂದಿನ ರಣಗಳು ಪಾಂಡವರಿಗೆ ಜಯವೋ ಕೌರವಗಪ ಜಯವೋ ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಗೌರವೇಶ್ವರ ಪರಮಾನಂದ ಆನಂದ ಪರಮಾನಂದ ಗೌರವೇಶ್ವರ ಕೌರವ ಕುರಿಗಳ ಕೊಪ್ಪಿಸುವೆ ಅವುಗಳ ರಣದಲ್ಲಿ ಬಲಿ ಕೊಡುವೆ ಕೌರವ ಕುರಿಗಳ ಕೊಪ್ಪಿಸುವೆ ಅವುಗಳ ರಣದಲ್ಲಿ ಬಲಿ ಕೊಡುವೆ ತರ್ಪಣ ನೀಡುವೆ ಸೋದರರೇ ಆನಂದವನ್ನು ಹೊಂದುವಿರಿ ತರ್ಪಣ ನೀಡುವೆ ಸೋದರರೇ ಆನಂದವನ್ನು ಹೊಂದುವಿರಿ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಪರಮಾನಂದ ಈ ಶಕುನಿಗೆ ಪರಮಾನಂದ ಗೌರವೇಶ್ವರ ಸೇಡಿನ ಸರ್ಪದ ಹೆಡೆಮೆಟ್ಟಿ ಸರಸವನಾಡಲು ಬಯಸುವೆಯ ಗೌರವೇಶ್ವರ ಸೇಡಿನ ಸರ್ಪದ ಹೆಡೆಮೆಟ್ಟಿ ಸರಸವನಾಡಲು ಬಯಸುವೆಯ ನಿನ್ನ ವಿನಾಶಕ್ಕೆ ನಾನಿಯ ಹಾಡಿ ಆನಂದವನ್ನು ಹೊಂದುವೆನಾ ಆನಂದ ಪರಮಾನಂದ ನಿನ್ನ ವಿನಾಶಕ್ಕೆ ನಾಂದಿಯ ಹಾಡಿ ಆನಂದವನ್ನು ಹೊಂದುವೆನಾ ಆನಂದ ಪರಮಾನಂದ ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ ಆನಂದ ಆನಂದ ಪರಮಾನಂದ ಹಾ ಪರಮಾತ್ಮ ಪರಮಾತ್ಮ ಇದೆಂತಹ ದುಶ್ಶಕುನ ಪ್ರಾತಃ ಕಾಲದ ಉದಯ ಸೂರ್ಯನ ಹೊಂದಿಸಲು ತಲೆ ಎತ್ತಿದಾಗ ಕರಾಳವಾದ ಧೂಮಕೇತೆಂದು ಕಣ್ಣು ಮುಂದೆ ನಿಂತಿತ್ತು ನೋಡುತ್ತಿದ್ದ ಹಾಗೆ ಒಂದೆರಡು ನಕ್ಷತ್ರಗಳು ಭೂಮಿಗುರುಳಿದವು ಇದೆಲ್ಲದರ ಅರ್ಥವೇನು ಇವು ನನ್ನ ಮಕ್ಕಳಿಗೆ ಯಾವ ವಿಪತ್ತನ್ನು ಸೂಚಿಸುತ್ತಿರುವು ಪರಮಾತ್ಮ ಈ ಗಾಂಧಾರಿಯ ಕಪಾಳದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದಿರುವೆ ಯಾರದು ಯಾರದು ಕುಮಾರ ಬಾ ಕಂದ ರಾತ್ರಿಯೆಲ್ಲವೂ ನಿನ್ನದೇ ತಳಮಳ ಮನಸ್ಸಿನಲ್ಲೇ ವೇದನೆ ನಿನ್ನನ್ನು ನೋಡಬೇಕೆಂಬ ಬಯಕೆ ಬಾ ಕಂದ ನನ್ನೆದುರಲ್ಲಿ ಮೊಣಕಾಲು ಕುಳಿತುಕೋ ಈ ನನ್ನ ಭದ್ರಹಸ್ತದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು ಅಮ್ಮ ಕುಮಾರ ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡುತ್ತಾಯಿ ಯುದ್ಧ ಇದೆಂತಹ ಕೆಟ್ಟ ಸುದ್ದಿ ಕುಮಾರ ನಿನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಟ್ಟವರಾರು ಈ ಭಾವಗಳಲ್ಲಿ ಶಕ್ತಿ ಇರುವವರೆಗೂ ಯುದ್ಧದ ಸಲುವಾಗಿ ನನಗೆ ಯಾರ ಅನುಮತಿಯೂ ಬೇಕಾಗಿಲ್ಲ ತಾಯಿ ತಿಳಿದಿರುವೆನು ಆದರೆ ಇದು ನಿನ್ನ ಡಾಂಬಿಕೆ ಪ್ರದರ್ಶನದ ಪರಮಾವಧಿ ಎಂದು ನೀನು ಪಾಂಡವರನ್ನು ಹೆದರಿಸಲು ಹೂಡಿರುವ ಆಟವೆಂದು ಭಾವಿಸಿದೆನು ಧರ್ಮ ನೀತಿ ಮನುಷ್ಯತ್ವಕ್ಕೆ ತಿಲಾಂಜಲಿಟ್ಟು
ನೀನು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸು ಅಂತ ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷಾತ್ರಿಯನ ಧರ್ಮ. ಆ ಧರ್ಮವನ್ನು ನಾನು ಪಾಲನೆ ಮಾಡ್ತಿರೋನಷ್ಟೇ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಪ್ಲವ. ಕುಮಾರ, ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಈ ಯುದ್ಧವನ್ನು ನಿರ್ಮಿಸಲಿಲ್ಲ. ನನ್ನ ಮಾತನ್ನು ಕೇಳು ಕಂದ. ಪಾಂಡವರೊಂದಿಗೆ ಸಂಧಿಗೆ ಸಮ್ಮತಿಸು. ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಮಾನ ಭಾವದಿಂದ ಭೂಮಿಯನ್ನು ಆಳು ಕಂದ. ಅಮ್ಮ, ಈ ಅಪೌರುಷದ ಮಾತುಗಳನ್ನು ಕೇಳಿ ಕೇಳಿ ನಾನು ಬೇಸತ್ತಿರೇನೋ ತಾಯಿ. ಕುಮಾರ, ಯುದ್ಧವು ಕ್ಷಾತ್ರಿಯನ ಧರ್ಮ. ಈ ಕಡು ನುಡಿಗಳನಿ ನುಡಿಯದಿರೋನಿ. ಕುಮಾರ, ಈ ಕಡು ನುಡಿಗಳನಿ ನುಡಿಯದಿರೋನಿ. ಸಾಕು ನಿನ್ನ ನೀತಿ ಬೋಧೆ ಕೇಳೇನು. ಕಂದ, ಸಾಕು ನಿನ್ನ ನೀತಿ ಬೋಧೆ ಕೇಳೇನು. ಕುರುಪತಿಗೆ ಸಮನಿಹರೆದರೆಯೊಳಗೆ, ಕುರುಪತಿಗೆ ಸಮನಿಹರೆದರೆಯೊಳಗೆ ಭಯವೇಕೆ ಬಿಡು ಮಾತೆಯೇ. ನಿನ್ನ ಭುಜದಾದಿರೇತಕ್ಕೆ ಧೀಮಂತವರನ ಭಯವೇಕೆ ಬಿಡು ಮಾತೆಯೇ. ಕುಮಾರ, ವರಗಾಂಧಾರನ ವಂಶಜ ನಂದಿನಿ. ವರಗಾಂಧಾರನ ವಂಶಜ ನಂದಿನಿ. ಸತಸುತರ ಪಡೆದ ಮಹಾಜನನಿ. ಸತಸುತರ ಪಡೆದ ಮಹಾಜನನಿ. ವ್ಯಾಕುಲವೇಕೆ ಹೊರವಿರು ಚಿಂತೆ. ಕುಮಾರ, ವ್ಯಾಕುಲವೇಕೆ ಹೊರದಿರು ಚಿಂತೆ. ಛಲದಂಕ ಮಲ್ಲನ ಛಲವನ್ನು ಅರಿತು. ಛಲದಂಕ ಮಲ್ಲನ ಛಲವನ್ನು ಅರಿತು ಭಯವೇಕೆ ಬಿಡು ಮಾತೆಯೇ. ಅಮ್ಮ, ಕುಮಾರ, ಪಾಂಡವರು ಪಾಂಡವರು ಪಾಂಡವರು. ಆ ಪಾಂಡವರು ಮಾಡಿದ್ದು ಧರ್ಮ ಸಮ್ಮತವೇ ಆದರೆ ಅಂತಹ ಧರ್ಮಕ್ಕೆ ಸದಾ ಧಿಕ್ಕಾರವಿರಬೇಕಾಯಿ. ಪತ್ನಿಯ ಅಪಮಾನವನ್ನು ನೋಡುತ್ತಾ ಸುಮ್ಮನೆ ಕುಳಿತುಕೊಳ್ಳುವುದು ಕ್ಷಾತ್ರಿಯ ಧರ್ಮವಂತಿರಲಿ, ಸಾಮಾನ್ಯ ಮಾನವ ಧರ್ಮವೂ ಅಲ್ಲ. ಕುಮಾರ, ನನ್ನ ಪತ್ನಿ ಭಾನುಮತಿಗಾಗಲಿ ನನ್ನ ಅರಮನೆಯ ಓರ್ವ ದಾಸಿಗಾಗಲಿ ಎಂತಹ ಅಪಮಾನವಾಗುತ್ತಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ? ಏನು ಮಾಡುತ್ತಿದ್ದೆ? ಫಲ ಬಂದವನು ನಿರಾಕರಿಸಿ ಅಂತಹ ಅಪಮಾನವನ್ನು ನಾನು ನಿಲ್ಲಿಸುತ್ತಿದ್ದೆ. ಆದರೆ ಆ ಪಾಂಡವರು ಮಾಡಿದ್ದೇನು? ಒಬ್ಬ ಹೇಡಿಯು ಒಬ್ಬ ನಿಸ್ಸಹಾಯಕನು ಒಪ್ಪದ ತಟಸ್ಥ ಭಾವ. ಅದಕ್ಕೆ ನನಗೆ ಅವರ ಮೇಲೆ ಇಷ್ಟೊಂದು ದ್ವೇಷ. ಅದಕ್ಕಾಗಿ ನಾನು ದೀಕ್ಷಾಬದ್ಧನಾಗಿರುವೆನು. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡುತ್ತಾಯಿ. ಛೀ ದುಷ್ಟ! ಈ ಜ್ಞಾತ ಹಿಂಸೆಗೆ ನನ್ನ ಶುಭ ಕಾಮನೆ ಗೊತ್ತು ಅಷ್ಟೊಂದಿರುವುದೇ? ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ನಿನಗೆ ಆಶೀರ್ವಾದವನ್ನು ಕೊಡುವ ಮೊದಲು ನಾನು ನನ್ನ ಕಂಠವನ್ನು ಬಂಧಿಸಿ ವಾಕ್ಸ್ಫೂರ್ತಿಯು ನಾಶವಾಗುವಂತೆ ಮಾಡುವೆನು. ಅಮ್ಮ, ಹೊರಟು ಹೋಗು. ನೀವು ಕರುಣಾನಿಧಿಯಲ್ಲ ತಾಯಿ, ನಿಮ್ಮನ್ನು ಪುನಃ ನೋಡುವೆನು. ಪರಮಾತ್ಮ, ಈ ತಾಯಿ ಹೃದಯ ಎಂತಹ ಪವಿತ್ರ ವಸ್ತು ನಿರ್ಮಿಸಿರುವೆ. ಮಕ್ಕಳು ಎಂತಹ ಕಟುಕರೇ ಆಗಿರಲಿ, ದ್ರೋಹಿಗಳೇ ಆಗಿರಲಿ, ಆದರೂ ತಾಯಿ ಯಾವತ್ತೂ ಮಕ್ಕಳು ನಿರಾಕರಿಸುವುದಿಲ್ಲ. ಹೀಗಿರುವಾಗ ನಾನು ಮಾತ್ರ ನನ್ನ ಕಂದನನ್ನು ಹೇಗೆ ನಿರಾಕರಿಸಲಿ? ಈತ ನನ್ನ ಪ್ರೀತಿಯ ಪುತ್ರನು. ನನ್ನ 100 ಜನ ಮಕ್ಕಳಲ್ಲಿ ಈತನನ್ನು ನಾನು ಅತಿ ಪ್ರೇಮದಿಂದ ಸಾಕಿ ಸಲುಹಿದೆನು. ಆದರೆ ಇಂದು ಈತ ನನ್ನ ಮಾತನ್ನೇ ಕೇಳುತ್ತಿಲ್ಲವಲ್ಲ, ನಾನೇನು ಮಾಡಲಿ? ಇಲ್ಲ, ನಾನು ನನ್ನ ಕಂದನನ್ನು ತೊರೆಯಲಾರೆ, ನನ್ನ ಕಂದನನ್ನು ತೊರೆಯಲಾರೆ. ಅಯ್ಯೋ ದುರ್ಯೋಧನ, ಬಾ ಕಂದ. ಈ ಗಾಂಧಾರಿಯ ಭದ್ರಾದಿಂದ ಒಂದು ಹುಲ್ಲು ಕಡ್ಡಿಯು ಕೂಡ ವಜ್ರಾಯುಧಕ್ಕಿಂತ ಕಠಿಣವಾಗುವುದು. ಬಾ ಮಗನೇ, ನನ್ನ ಎದುರನ್ನೇ ಮೊಣಕಾಲು ಕುಳಿತುಕೋ. ಈ ನನ್ನ ಭದ್ರಾಸ್ತ್ರದಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸುವೆನು. ಅಮ್ಮ, ಇದೋ ಕುಳಿತಿರುವೆನು. ಹೋಗು ಕುಮಾರ, ಅಪ್ರತಿಮ ಶೌರ್ಯದಿಂದ ರಣರಂಗದಲ್ಲಿ ಹೋರಾಡು. ಯಾರಲ್ಲಿ ಧರ್ಮ ಮೆರೆದವರಿಗೆ ಜಯವಾಗಲಿ.
ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮ ತಥೋ ಜಯ, ಯಥೋ ಧರ್ಮಸ್ಥತೋ ಜಯ, ಯಥೋ ಧರ್ಮಸ್ಥತೋ ಜಯ. ಹಾಗಾದರೆ ನನಗೆ ಜಯವು ಖಚಿತ. ನಾನು ಕಾಲೋಚಿತವಾದ ಕ್ಷತ್ರಿಯ ಧರ್ಮವನ್ನು ಎಂದಿಗೂ ಬಿಡುವುದಿಲ್ಲ. ಆರಂಭವಾಗಲಿ ಕದನ, ಮೊಳಗಲಿ ರಣಭೇರಿಗಳು, ಹಾರಾಡಲಿ ಸರ್ಪಲಾಂಛನ. ನಾನು ಸೈನ್ಯ ಸಮೇತನಾಗಿ ರಣರಂಗಕ್ಕೆ ನುಗ್ಗುವೆನು. ಯಾರು ಎದುರಿಸಬಲ್ಲವರು, ಯಾರು ಎದುರಿಸಬಲ್ಲವರು? ಧೀರ ವೀರ ಛಲದಂಕ ಮಲ್ಲನ, ಧೀರ ವೀರ ಛಲದಂಕ ಮಲ್ಲನ ಯಾರು ಎದುರಿಸಬಲ್ಲವರು? ಹದಮ ಪಾಂಡವರ ಮದವನ್ನು ಮುರಿದು, ಹದಮ ಪಾಂಡವರ ಮದವನ್ನು ಮುರಿದು, ಹೇಡಿ ಪಾರ್ಥನ ಶಿರವನ್ನು ಕಡಿದು, ಹೇಡಿ ಪಾರ್ಥನ ಶಿರವನ್ನು ಕಡಿದು, ಕಪಟಿ ಕೃಷ್ಣನ ತಂತ್ರವ ತಿಳಿದು, ಕಪಟಿ ಕೃಷ್ಣನ ತಂತ್ರವ ತಿಳಿದು, ಕುಂತಿಯ ಸೋದರನು ರಣದಲ್ಲಿ ಕೊಲ್ವೆ, ಕುಂತಿಯ ಸೋದರನು ರಣದಲ್ಲಿ ಕೊಲ್ವೆ. ಯಾರು ಎದುರಿಸಬಲ್ಲವರು? ಗಡಗಡ ನಡುಗಿಸಿ ಭೂಮಂಡಲವ, ಗಡಗಡ ನಡುಗಿಸಿ ಭೂಮಂಡಲವ, ಭರದಿ ಆಳುವೆ ಭರತ ಕಂಡವ, ಭರದಿ ಆಳುವೆ ಭರತ ಕಂಡವ, ಗಡಗಡ ನಡುಗಿಸಿ ಭೂಮಂಡಲವ, ಗಡಗಡ ನಡುಗಿಸಿ ಭೂಮಂಡಲವ. ಚಂಡ ವಿಕ್ರಮನು ನಾನೆದರೆಯಲಿ, ಚಂಡ ವಿಕ್ರಮನು ನಾನು ಹೆದರೆಯಲಿ. ಯಾರು ಎನ್ನೆದುರಿಸಬಲ್ಲವರು? ಧೀರ ವೀರ ಛಲದಂಕ ಮಲ್ಲನ, ಧೀರ ವೀರ ಛಲದಂಕ ಮಲ್ಲನ ಯಾರು? ಅವನಾರು ಎದುರಿಸಬಲ್ಲವರು? ಸೈನ್ಯ ಸಮೇತನಾಗಿ ರಣರಂಗಕ್ಕೆ ನುಗ್ಗುವೆನು.